ಹಾಗೆ ಹಂಗೆ ಕೊಡು ನಮಗೆಲ್ಲ ಬೇರೆಯವ್ರಿಗೆ ತಗೋಬಾ. ಸ್ವೀಟ್ ತಗೊಂಬಪ್ಪ ಬನ್ನಿ ಈ ಕಡೆ ದಿವಸದಿಂದ ನಾವು ಬೇಡಿಕೆ ಇಟ್ಟಿದ್ದಂತಹ ಬೇಡಿಕೆಯನ್ನು ಮಾನ್ಯ ಕಾಂಗ್ರೆಸ್ ಸರ್ಕಾರ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬಜೆಟಲ್ಲಿ ನರಸಾಪುರ ಹೋಬಳಿಗೆ ಅಂದರೆ ನರಸಾಪುರ ಹೋಬಳಿ ಇಂಡಸ್ಟ್ರಿಯಲ್ಲೆಲ್ಲ ಸೇರಿಕೊಂಡು ಪೊಲೀಸ್ ಠಾಣೆಯನ್ನು ಮಂಜೂರಾತಿ ಕೊಟ್ಟಿದ್ದಾರೆ. ಇವತ್ತು ಬಜೆಟಲ್ಲಿ ನಾವೆಲ್ಲ ನರಸಾಪುರ ಹೋಬಳಿ ಜನತೆ ಪರವಾಗಿ ಮತ್ತು ಇಲ್ಲಿನ ಎಲ್ಲ ಇಂಡಸ್ಟ್ರಿಯಲ್ ಅವ್ರ ಪರವಾಗಿ ಅವರಿಗೆ ಫಸ್ಟು ಧನ್ಯವಾದಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ, ನಮ್ಮ ಪರಮೇಶ್ ಸಾಹೇಬರಿಗೆ ಇವತ್ತು ನಮಗೆ ಇದು ಸ್ಯಾಂಕ್ಷನ್ ಆಗಿ ಬರಬೇಕಾದ್ರೆ ಪರಮೇಶ್ವರ್ ಸಾಹೇಬ್ರದ್ದು ಇದರಲ್ಲಿ ಪಾತ್ರ ಇದೆ. ಅದೇ ಥರನ ನಮ್ಮ ಜಿಲ್ಲಾ ಮಂತ್ರಿಗಳಾದಂತಹ ಬೈತಿ ಸುರೇಶ್ ಅಣ್ಣವರು, ನಜೀರ್ ಸಾಬರು, ನಮ್ಮ ನೆಚ್ಚಿನ ಶಾಸಕರಾದಂತಹ ಕೊತ್ತೂರು ಮಂಜಣ್ಣವರು, ಅನಿಲ್ ಕುಮಾರ್ ಅಣ್ಣವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಇವರೆಲ್ಲನೂ ನಮ್ಮ ಕೋಲಾರ ಜನತೆ ಪರವಾಗಿ, ಕೋಲಾರ ಜಿಲ್ಲೆಯ ಪರವಾಗಿ ಈ ನರಸಾಪುರ ಇದಕ್ಕೆ ಬೇಡಿಕೆ ಇಟ್ಟಿದ್ದಂಥ ಸುಮಾರು 3-4 ವರ್ಷಗಳಿಂದ ಬೇಡಿಕೆ ಇಡೋದು, ಅದಕ್ಕೆ ಒಬ್ಬ ಸಾಕ್ಷಿ ಅಂತೇಳಿ ಸ್ವಲ್ಪ ಫಾಲೋಅಪ್ ಮಾಡಿದ್ದಂತಹ ನಮ್ಮ ನರಸಾಪುರ ಗೋಪಿ ಅವರು ಅದನ್ನು ಫಾಲೋಅಪ್ ಮಾಡಿ ಬೆಂಗಳೂರಿಗೆ ಹೋಗೋದು ವಾಪಸ್ ಬರೋದು, ಬೆಂಗಳೂರಿಗೆ ಹೋಗೋದು ವಾಪಸ್ ಬರೋದು. ಏನಿಲ್ಲಿ ಪಾಪ್ಯುಲೇಷನ್ ಸಾಲದು ಅಥವಾ ಹಳ್ಳಿಗಳ ಏರಿಯಾ ಸಾಲದು, ಜನಸಂಖ್ಯೆ ಸಾಲದು ಮತ್ತು ಕೇಸಸ್ ಸಾಲದು ಅಂತೇಳಿ ಸುಮಾರು ವಾಪಸ್ ನಮ್ಮ MLA ಅವರು, ನಮ್ಮ ಇವರು MLC ಅವರು ಇವರು ಅದನ್ನು ಫಾಲೋಅಪ್ ಮಾಡಿ ಜಿಲ್ಲಾ ಮಂತ್ರಿಗಳ ಮುಖಾಂತರ ಮತ್ತು ನಜೀರ್ ಅಹಮದ್ ಅವ್ರ ಮುಖಾಂತರ ಇವತ್ತು ಸ್ಯಾಂಕ್ಷನ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾವು ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ. ಮತ್ತು ಇಲ್ಲಿ ಸುದರ್ಶನ್ ಸಾಹೇಬರು ಸೇರಿ ಮತ್ತು ಇಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹತ್ತತ್ರ 2.5 ವರ್ಷ ಆಯಿತು. ನಮ್ಮ ಜನತೆ ಏನು ಹೇಳ್ತಾರೆ ಅಂದರೆ, ನಮ್ಮ ವಿರೋಧ ಪಾರ್ಟಿಯವರಾಗ್ಬೋದು, ಕಾಂಗ್ರೆಸ್ ಪಾರ್ಟಿನ ಸಹಿಸಿದಂತಹ ಜನ ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ಬರೀ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಾ ಇದೆ, ಅಭಿವೃದ್ಧಿನೇ ಮಾಡ್ತಾ ಇಲ್ಲ. ಇಲ್ಲಿ ವೇಸ್ಟ್ ಕಾಂಗ್ರೆಸ್ ಸರ್ಕಾರ, ನಮ್ಮ MLA ಸರಿಯಿಲ್ಲ, MLC ಅವ್ರು ಸರಿಯಿಲ್ಲ, ಇಲ್ಲಿ ಕಾಂಗ್ರೆಸ್ ನಮ್ಗೆ ಅವಶ್ಯಕತೆ ಇಲ್ಲ, ಸರ್ಕಾರನೇ ಬೇಡ ಅನ್ನೋ ಮಟ್ಟಕ್ಕೆ ಮಾತನಾಡ್ತಾರೆ. ಅದಕ್ಕೆ ಉದಾಹರಣೆ ಆಗಿ ಇವತ್ತು ನಮ್ಮ ನರಸಾಪುರ ಹೋಬಳಿ ಆಗ್ಬೋದು ಅಥವಾ ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು, ನಮ್ಮ ನರಸಾಪುರ ಹೋಬಳಿದು ಒಂದೇ ಒಂದು ಹೇಳ್ತೀನಿ, ಇದೇ ರೋಡ್ಗೆ 7 ಕೋಟಿ ರೂಪಾಯಿ ಡಬಲ್ ರೋಡ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಪಕ್ಕದ ಕುರ್ಕಿಯಲ್ಲಿ 1 ಕೋಟಿ ರೂಪಾಯಿ CC ರೋಡ್ಸು ಮತ್ತು ಅಭಿವೃದ್ಧಿಗೆ ಇಲ್ಲಿ MLA ಅವರ ಅನುದಾನದಲ್ಲಿ ಕೊಟ್ಟಿದ್ದಾರೆ. ಮತ್ತು ನಮ್ಮೂರಿಂದ ದೊಡ್ಡ ತನಕ 5 ಕೋಟಿ ರೂಪಾಯಿ ಅನುದಾನದಲ್ಲಿ ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಇದಾದಮೇಲೆ ಬೆಳ್ಳೂರಿಂದ ನ್ಯಾಷನಲ್ ಹೈವೇಗೆ ಅಲ್ಲಿ 1.5 ಕೋಟಿ ರೂಪಾಯಲ್ಲಿ CC ರೋಡ್ ಆಗಿದೆ. ಅದ ನಂತರ ಇಲ್ಲಿ ನಮ್ಮ ನರಸಾಪುರ ಪಕ್ಕದಲ್ಲಿ ಇಲ್ಲೆಲ್ಲ ನರಸಾಪುರದವ್ರಂತ ನೋಡಿರೋಂಥ ದೊಡ್ಡ ಚರಂಡಿನೇ, ಅದನ್ನು ಕ್ಲೋಸ್ ಮಾಡಿ ಒಂದು ಚೂರು ಇದು ಮಾಡೋಕ್ಕೆ ಅದಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದಾದಮೇಲೆ ನರಸಾಪುರದಲ್ಲಿ ಇಲ್ಲಿಂದ ಚೌಡ್ರಿನಹಳ್ಳಿ, ವಲ್ಲಬ್ಬಿ, ಕಲ್ಕೇರಿ, ಬೆರ್ಮಾನಹಳ್ಳಿ ಇದು ಕೆಲಸ ಮುಗಿತು. ನರಸಾಪುರ ಹೋಬಳಿನಲ್ಲಿ ರಸ್ತೆ ಕಾಮಗಾರಿ. ಅಲ್ಲಾದಮೇಲೆ ವಿಶ್ವನಾಥಪುರ, ಗುಟ್ಟಹಳ್ಳಿ, ಬೆನ್ಮಾನಹಳ್ಳಿ ಮತ್ತು ಚಾಕಸ್ತಹಳ್ಳಿ ಆ ರೋಡು ಕೆಲಸ ಮುಗಿದಿದೆ. ಅದ ನಂತರ ಚೌಡ್ರಿನಹಳ್ಳಿ, ಕಲ್ವಮಂಜಲಿ ಮತ್ತು ವೇಮಗಲ್ಲು ಅದೊಂದು ಕೆಲಸ ಈಗ ಶುರುವಾಗಿದೆ, ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ವೇಮಗಲ್ನಿಂದ ಎಲ್ಲಿಗೆ ಸೂಲೂರು ಮತ್ತು ಪೆಂಶೆಟ್ನಹಳ್ಳಿ ಇದು ಚಲುನಹಳ್ಳಿ ಕ್ರಾಸ್ ತನಕ ಅಲ್ಲಿ ಒಂದು ರೋಡು ಇದಾಗಿದೆ. ಮತ್ತು ಈ ಕಡೆಗೆ ನಾಗಲಾಪುರ, ಪೆಂಶೆಟ್ನಹಳ್ಳಿ, ನುಗ್ಲಾಪುರ, ತಲಗುಂದ ಅಲ್ಲಿ ಕೆಲಸ ನಡೀತಾ ಇದೆ. ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರಲ್ಲ, ನರಸಾಪುರ ಹೋಬಳಿನಲ್ಲಿ ಇನ್ನು 2 ಕಾಮಗಾರಿ ಮಾತ್ರ ಬಾಕಿ ಇದೆ. ಈ 2 ಕಾಮಗಾರಿ ಮುಗಿದ್ರೆ ನರಸಾಪುರ ಹೋಬಳಿನಲ್ಲಿ ಟಾರ್ ಇಲ್ಲದಂತಹ ರೋಡು ಒಂದೇ ಒಂದು ರೋಡ್ ಇಲ್ಲ. ವಲ್ಲಭಿದು ಮುಗಿದಿದೆ ಎಲ್ಲ ಪೂರ್ತಿ. ಇನ್ನೊಂದು 2-3 ತಿಂಗಳಲ್ಲಿ ನರಸಾಪುರ ಹೋಬಳಿನಲ್ಲಿ ಎಷ್ಟು ಮಣ್ಣು ರಸ್ತೆ ಇದೆ ಅಥವಾ ಎಷ್ಟು ಹಳ್ಳ ಗುಂಡಿ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಿ 100% ಬೈರೇಗೌಡರ ಕಾಲದ ಇದ್ದಂತಹ ಏನು ರಸ್ತೆಗಳು ಇದ್ವೋ ಆ ಟೈಪು ರಸ್ತೆಗಳು ಮಾಡಿ ಕೊಟ್ಟಿದ್ದಾರೆ. ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು? ಯಾಕೆ ಸುಮ್ಮನೆ ಅವರು ಕೆಲಸ ಆಗಿಲ್ಲ ಅವ್ರು ಇದು ಮಾಡ್ತಾಯಿಲ್ಲ ಅಂತ ಆಮೇಲೆ ಯಾವುದಾದ್ರು ಸ್ಯಾಂಕ್ಷನ್ ಆದರೆ ಅದಕ್ಕೆ ಅಡೆತಡೆ ಮಾಡೋದು, ಅದನ್ನು ಮುಂದಕ್ಕೆ ಹಾಕೋದು, ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಮತ್ತೆ ದೂಷಣೆ ಮಾಡೋದು.